ಡೈಲಿ ಒಂದ್ಸಲ ತಿಂದು. ಡೈಲಿ ಬರ್ತೀರಾ ನೀವು? ಬಾಯಲ್ಲಿ ಇಟ್ಕೊಂಡು ಹಂಗೆ ಕರ್ಗೋಗ್ತಾ ಇದೆ. ಸರ್ ಪ್ರೈಸ್ ಹೆಂಗೆ ಇದ್ರದ್ದು? ಒಂದು ಕಪ್ಪು 30 ರೂಪಾಯಿ ಸರ್. 1/4 kg 150 ರೂಪಾಯಿ. ಅದು ಮಾಡೋದು ಅಷ್ಟು ಈಸಿ ಅಲ್ಲ. ಹಾಲು ಕಾಯಿಸಿದಲ್ಲ, ಹಾಲು ಕಾಯಿಸಿ ಬತ್ತಬೇಕು, ಬತ್ತಿ ಸೋಸ್ಬಿಟ್ಟು ಆ ಥರ ಮೋಲ್ಡ್ ಹಾಕಬೇಕು ಅವರು. ಅದು ಎಷ್ಟು ಟೈಮ್ ಹಿಡಿತೆ ನೋಡಿ. ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮಸಾಲಾ ಚಾಯ್ ಟ್ರೆಂಡ್ಸ್ಗೆ ಸ್ವಾಗತ. ನಾನು ನಿಮ್ಮ ರವಿ ಮಾತಾಡ್ತಾ ಇರೋದು. ಗಿಣ್ಣು ಅಂದಿದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ? ಗಿಣ್ಣು ಅಂದಿದ ತಕ್ಷಣ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಯಾಕಪ್ಪ ಅಂದರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಮಾಡ್ಕೊಡ್ತಿದ್ದಂಥ ಗಿಣ್ಣು ನೆನಪಾಗುತ್ತೆ. ಈಗಿನ ಕಾಲದಲ್ಲಿ ಗಿಣ್ಣು ಸಿಗೋದು ತುಂಬಾ ರೇರ್ ಆಗೋಗ್ಬಿಟ್ಟಿದೆ. ಹಳ್ಳಿಗಳಲ್ಲೇ ಈಗಿನ ಕಾಲದಲ್ಲಿ ಗಿಣ್ಣು ಸಿಗೋದು ತುಂಬ ರೇರ್ ಆಗೋಗ್ಬಿಟ್ಟಿದೆ. ಅದರಲ್ಲೂ ಬೆಂಗಳೂರಲ್ಲಿ ಸಿಗ್ತಾ ಇದೆ ಅಂದರೆ ಒಂದು ವಿಶೇಷ. ನಾನು ಆ ಥರದ ಶಾಪಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಇಲ್ಲಿ ಗಿಣ್ಣು ತಿಂದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮತ್ತು ಇಲ್ಲಿ ಜನ ಇದನ್ನು ತಿಂದು ಏನು ಹೇಳ್ತಾರೆ ಇದ್ರ ಬಗ್ಗೆ ತಿಳ್ಕೊಂಬರೋಣ. ಇಲ್ಲಿ ಗಿಣ್ಣು ಡೈಲಿ ಸಿಗುತ್ತಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇದ್ರ ಬಗ್ಗೆ ಏನು ಹೇಳ್ತಾರೆ, ಏನೇನು ಹಾಕಿ ತಯಾರು ಮಾಡ್ತಾರೆ ಗಿಣ್ಣನ್ನ, ಮತ್ತು ಯಾವಾಗಿಂದ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಯಾವಾಗಿಂದ ಮಾಡ್ತಿದ್ದೀರಾ ಇದು? ನಾನು 8 ವರ್ಷದಿಂದ. 8 ವರ್ಷದಿಂದ ಮಾಡ್ತಿದ್ದೀರಾ. ಏನೇನು ಹಾಕ್ಬಿಟ್ಟು ಗಿಣ್ಣು ಮಾಡ್ತೀರಾ? ಏಲಕ್ಕಿ, ಬೆಲ್ಲ, ಪೆಪ್ಪರು, ಗಿಣ್ಣಾಲು, ಮಾಮೂಲು ಹಾಲು ಬಾಯ್ಲ್ ಮಾಡಿ ಕುಕ್ಕರೆಲ್ಲ ಬಾಯ್ಲ್ ಮಾಡಬೇಕು. ಡೈಲಿನೂ ಇರುತ್ತಾ? ಡೈಲಿ ಈವ್ನಿಂಗ್ 5 to 10. ಈವ್ನಿಂಗ್ 5 to 10. ಸಂಡೇಸು ಓಪನ್ ಇರುತ್ತೆ? ಸಂಡೇ ಜಾಸ್ತಿ ಬಿಸ್ನೆಸ್. ಸಂಡೇ ಜಾಸ್ತಿ ಜನ ಓಡಾಡ್ತಾರೆ ಅದರಿಂದ. ಓಕೆ ಓಕೆ ಸರ್, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು ಸಿಕ್ಕಾಪಟ್ಟೆ. ನೀವು ಮುಂಚೆ ಎಲ್ಲ ತಿಂದಿದ್ದೀರಾ ಇಲ್ಲ ಇದೇ ಫಸ್ಟಾ? ಇಲ್ಲ, ಮನೇಲೆಲ್ಲ ತಿಂತಿದ್ವಿ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಿ ಮನೆಯಲ್ಲಿ, ಬಟ್ ಆವಾಗ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಈಗ ಇದನ್ನ ತಿನ್ನುವಾಗ ಅದೇ ಟೇಸ್ಟ್ ಬರ್ತಾ ಇದೆ. ಓಕೆ. ಡೈಲಿ ಒಂದ್ಸಲ ತಿಂದು. ಡೈಲಿ ಬರ್ತೀರಾ ನೀವು? ಹೌದು. ಯಾವಾಗಿಂದ ಬರ್ತಿದ್ದೀರಾ? 5-6 ವರ್ಷ ಆಯಿತು. ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ಗಿಣ್ಣು ಮತ್ತು ಇಲ್ಲಿ ಮೇಲ್ಗಡೆ ಪೆಪ್ಪರ್ ಎಲ್ಲ ಹಾಕಿದ್ದಾರೆ. ಸೂಪರಾಗಿದೆ, ಸಕ್ಕತ್ತಾಗಿದೆ. ಆ ಗಿಣ್ಣ ಫ್ಲೇವರು ಮತ್ತು ಆ ಪೆಪ್ಪರು ಏಲಕ್ಕಿ ಹಾಕಿರೋದೊಂದು ಅದೊಂದು ಫ್ಲೇವರ್ ಇದೆ, ಸಕ್ಕತ್ತಾಗಿದೆ. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಗಿಣ್ಣಿಗೆ ಜ್ಞಾಪಕ ಆಗ್ತಿದೆ ನನಗೆ. ಬಾಯಲ್ಲಿ ಇಟ್ಕೊಂಡು ಹಂಗೆ ಕರ್ಗೋಗ್ತಾ ಇದೆ. ಗಿಣ್ಣು ತಿಂತಿದ್ದೀರಾ, ಏನು ಅನ್ನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಅದಲ್ಲದೆ ಇದು ಅಪರೂಪದ ಸಾಧನ, ಎಲ್ಲೆಲ್ಲೂ ಸಿಗೋದಿಲ್ಲ. ಹೌದು, ಅವರು ಡೈರಿಯಿಂದ ತರಬೇಕು. ಎಲ್ಲ ಜಾಗದಲ್ಲಿ ಸಿಗುವಂಥ ಐಟಮ್. ತುಂಬ ಚೆನ್ನಾಗಿದೆ, ನೀಟಾಗಿದೆ, ಹೈಜಿನಿಕ್ ಆಗಿದೆ, ಚೆನ್ನಾಗಿದೆ. ಓಕೆ. ನೀವು ಅವಾಗ ತಿಂದಿದ್ದು ನಿಮ್ಮ ಚೈಲ್ಡ್ಹುಡ್ ಅಥವಾ ನಿಮ್ಮ ಇದರಲ್ಲಿ ತಿಂದಿರೋದು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರ್ಬೋದು ನಿಮ್ಮ ಪ್ರಕಾರ? ಓಕೆ, ಆಲ್ಮೋಸ್ಟ್ ಸೇಮ್. ಆಲ್ಮೋಸ್ಟ್ ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ. ಎಲ್ಲರೂ ಟ್ರೈ ಮಾಡ್ಬೋದು. ಅದೇ ಥರ ಇದೆ. ಮೇಡಮ್ ನೀವು? ಚೈಲ್ಡ್ಹುಡ್ ಅಂತ ಅಲ್ಲ, ಇದು ಹೋದ ತಿಂಗಳು ಮನೆಯಲ್ಲಿ ತಿಂದಿದ್ವಿ. ವಿ ಬಿಲಾಂಗ್ ಟು ಕೂರ್ಗ್. ಸೊ ಮನೆಯಲ್ಲಿ ಮಾಡೋದಕ್ಕೂ ಇಲ್ಲಿ ಸೇಮ್ ಇದೆ. ಗುಡ್ ಕ್ವಾಲಿಟಿ. ಯಾವಾಗಲೂ ಇಲ್ಲಿ ಹೋಗ್ತಾ ನೋಡ್ತಿರ್ತೀನಿ, ತಿಂದಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಮೇಡ್ ವೆಜ್. ಚೆನ್ನಾಗಿದೆ. ಪ್ರೈಸ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆ? ನಾನು ಕೇಳಿಲ್ಲ ಇನ್ನು ಪ್ರೈಸ್ ಎಷ್ಟು ಅಂತ. 1 ಕಪ್ 30 ರೂಪೀಸ್ ಅಂತ ಏನೋ ವರ್ತ್. ನಿಜವಲ್ಲ, ಅದು ಮಾಡೋದು ಅಷ್ಟು ಈಸಿ ಅಲ್ಲ. ಹಾಲು ಕಾಯಿಸಿದಲ್ಲ, ಹಾಲು ಕಾಯಿಸಿ ಬತ್ತಬೇಕು, ಬತ್ತಿ ಸೋಸ್ಬಿಟ್ಟು ಆ ಥರ ಮೋಲ್ಡ್ ಹಾಕಬೇಕು ಅವರು. ಅದು ಎಷ್ಟು ಟೈಮ್ ಹಿಡಿತೆ ನೋಡಿ. ಚೆನ್ನಾಗಿದೆ. ನಾವು ಬಂದ್ಬಿಟ್ಟು ಪ್ರಾಪರ್ ಹುಬ್ಬಳ್ಳಿ ಹೋಗೋಣ. ನಮ್ಗೆ ಆ ಕಡೆ ಎಲ್ಲ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನಮಗೆ. ಓಕೆ. ಸೊ ಬೆಂಗಳೂರಲ್ಲಿ ಎಲ್ಲೂ ಹುಡುಕೋದು ಸಿಗಲ್ಲ, ಇಂಥದ್ದು ಎಲ್ಲೂ ಸಿಗಲ್ಲ. ಯಾಕಂದರೆ ಸಿಗುತ್ತೆ, ಬೇರೆ ಕಡೆ ಎಲ್ಲ ನೀರಾಗಿರುತ್ತೆ. ಇದು ಒಂಥರ ಕೇಕ್ ಇದ್ದಂಗೆ ಕಟ್ ಮಾಡೋದು ನೀಟಾಗಿ ನೋಡಿ, ಸ್ಲೈಸ್ ಆಗೇ ಬರುತ್ತೆ. ಅದೇ ತಿಂದ್ವಿ, ಚೆನ್ನಾಗಿತ್ತು. ಅದೇ ಸರ್, ಅದರ ಟೇಸ್ಟೇ ಬೇರೆ. ಲಾಸ್ಟ್ ಟೈಮ್ ಯಾವಾಗ ತಿಂದಿದ್ರಿ ಸರ್? ನಾನು ಸುಮಾರು ಒಂದು 7-8 ವರ್ಷ ಆಗಿತ್ತು. ನಮ್ಮೂರಲ್ಲಿ ತಿಂದಿದ್ದು. ಟೇಸ್ಟ್ ಚೆನ್ನಾಗಿದೆ. ಅಂದರೆ ಒರಿಜಿನಲ್ ಗಿಣ್ಣು ಅದೇ ಥರನೇ, ಸೇಮ್ ಅದೇ ಥರನೇ. ಮುಂಚೆ ಯಾವಾಗಾದ್ರೂ ತಿಂದಿದ್ರಾ? ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಮಾಡ್ತಾ ಇದ್ರು. ಕರು ಆಗ್ತಾಗಲ್ಲ, ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು. ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾ ಇದ್ವಿ. ಅದೇ ಬರುತ್ತೆ, ಪೌಡ್ರ್ ಬರುತ್ತೆ, ಮಂಗಳೂರು ಸ್ಟೋರಲ್ಲಿ ಇರುತ್ತೆ. ಅದು ಈ ಥರ ಟೇಸ್ಟ್ ಇರೋಲ್ಲ. ಇದು ಚೆನ್ನಾಗಿದೆ ಅಲ್ಲ. ನಾವು ಕುಂದಾಪುರ ನಮ್ಮದು, ಅಲ್ಲೆಲ್ಲ ಹಳ್ಳಿ ಟೈಪ್ ಇರುತ್ತೆ, ಅಲ್ಲಿ ಇರುತ್ತೆ. ಇಲ್ಲಿ ಬೆಂಗಳೂರು ಬಂದು ತಿನ್ನೋಕೆ ತುಂಬ ಕಷ್ಟ. ಅದೇ ಪೌಡ್ರ್ ಮಾಡಿ ತಿಂತಾ ಇದ್ವಿ, ಮತ್ತು ಆ ಒರಿಜಿನಲ್ ಟೇಸ್ಟ್ ಸಿಗ್ತಾ ಇತ್ತು. ಸೊ ಇದು ತುಂಬ ಚೆನ್ನಾಗಿದೆ. 3-4 months ಆಯಿತು ಸರ್ ಕಂಟಿನ್ಯೂಸ್ ಆಗಿ. ಎವ್ರಿ ವೀಕ್ ಆಲ್ಮೋಸ್ಟ್ ಬರ್ತಾ ಇರ್ತೀರಾ. ಹೇಗಿದೆ? ಚೆನ್ನಾಗಿದೆ. ಮುಂಚೆ ನೀವು ಯಾವಾಗ ತಿಂದಿದ್ರಿ ಲಾಸ್ಟ್? ಇಲ್ಲ, ನಮ್ಮ ಊರಲ್ಲೆಲ್ಲ ಸಿಗ್ತಿತ್ತು. ಮತ್ತು ಆಮೇಲೆ ಬೆಂಗಳೂರಲ್ಲಿ ಇಲ್ಲೇ ನೋಡಿದ್ದು. ಬೆಂಗಳೂರಲ್ಲೂ ಸಿಗಲ್ಲ, ಇಲ್ಲೇ? ಇಲ್ಲೇ ಊರಲ್ಲಿ ತಿಂದಿದ್ದು. ಆಮೇಲೆ ಇನ್ನೆಲ್ಲೂ ನೋಡಿಲ್ಲ. ಮತ್ತು ಇಲ್ಲೇ ನಾರ್ಮಲ್ ಬೇಕ್ರಿ ಬರ್ತಾ ಇದ್ವಿ, ಹಂಗೆ ನೋಡಿ
ಚೆನ್ನಾಗಿದೆ. ನಮ್ಮೂರವರೇ ಪ್ರೈಸ್ ಬಗ್ಗೆ ಏನು ಹೇಳ್ತೀರಾ? ಪ್ರೈಸ್ ರೀಸನಬಲ್ ಆಗಿ ಏನಿದೆ, ಎಲ್ಲೂ ಸಿಗಲ್ಲ, ರೇರ್ ಎಲ್ಲರೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಗಿರುತ್ತೆ ನಿಮಗೆ? ಹೇಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಏನಿಲ್ಲ ತಿನ್ನಿದ್ರೆ ಖುಷಿಯಾಗಿ ಹೋಗ್ಬೋದು, ಹಂಗಿದೆ. ಚೆನ್ನಾಗಿದೆ. ಹಾಂ, ಏನೇನಿಸ್ತು ನಿಮಗೆ ತಿಂದಮೇಲೆ? ಚೆನ್ನಾಗಿದೆ. ಮುಂಚೆ ಯಾವಾಗ ತಿಂದಿದ್ರಿ ನೀವು? ನಾನು ಎಷ್ಟೋ ವರ್ಷಗಳಾಗೋಗಿದೆ. ಹಾಂ, ಅಂದರೆ ಆವಾಗಿನ ಟೇಸ್ಟು ಇವಾಗಿನ ಟೇಸ್ಟು ಏನನ್ಸುತ್ತೆ? ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದಕ್ಕೆ ನಿಮ್ಗೆ ಅವಾಗ ಅಂದರೆ ಆವಾಗ ಮಾಡಿದ್ದು ತಿನ್ನೋದು ಇವಾಗ ಮಾಡಿದ್ದು ಡಿಫ್ರೆನ್ಸ್ ಇದೆ? ಆಲ್ಮೋಸ್ಟ್ ಒಂದು 40 ವರ್ಷಕ್ಕೆ ಮುಂಚೆ. ಹಾಂ, ಇವಾಗ ಡಿಫ್ರೆನ್ಸ್ ಇದೆ. ನಾನು 2 ಡೇಸಿಂದ ಬರ್ತಾ ಇದ್ದೀನಿ. ಚೆನ್ನಾಗಿದೆ, ತಿನ್ನೋಕ್ಕೆ ಒಂಥರ ಟೇಸ್ಟ್ ಇದೆ. ಈ ಅದು ಕೋವಾಕ್ಕಿಂತ ಚೆನ್ನಾಗಿದೆ, ಸ್ಮೂತಾಗಿ ತಿನ್ನೋಕ್ಕೆ. ಮುಂಚೆ ನಮ್ಮ ಅತ್ತಿಗೆ ಮಾಡಿದ್ರು, ತುಂಬ ಚೆನ್ನಾಗಿದೆ. ಅಂದರೆ ಲಾಸ್ಟ್ ಟೈಮ್ ಆದ್ರೆ ಈ ಥರ ಬಂದಿದ್ದಿಲ್ಲ, ಒಳ್ಳೆ ಬ್ರೆಡ್ ಟೈಪ್ ಬಂದಿತ್ತು, ಅದು ಸ್ಮೂತಾಗಿ. ಅಷ್ಟಿಷ್ಟ ಆಗಿಲ್ಲ. ಇದು ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ಇವಾಗ ಚೆನ್ನಾಗಿದೆ. ಇಲ್ಲಿ ಬಂದು ನಮ್ಮ ಹೆಂಗಸರು ಯೂಟ್ಯೂಬಲ್ಲಿ ನೋಡಿದ್ರು, ತಿನ್ನೋಣ ಬಾ ಅಂತ. ಎಣ್ಣೆ ಬಂದು ತಿಂದೆ ಒಂದು 2 ದಿನದಿಂದ. ಚೆನ್ನಾಗಿದೆ ಅಲ್ಲ? ಪ್ರೈಸ್ ಹೆಂಗಿದೆ? ಪ್ರೈಸ್ ಪರವಾಗಿಲ್ಲ, ರೀಸನಬಲ್ ಆಗಿದೆ. ಹಾಂ ಸರ್, ಪ್ರೈಸ್ ಹೆಂಗೆ ಇದ್ರದ್ದು? ಒಂದು ಕಪ್ಪು 30 ರೂಪಾಯಿ ಸರ್. ಹಾಂ, 1/4 kg 150 ರೂಪಾಯಿ. 1/4 kg 150 ರೂಪಾಯಿ. ಓಕೆ. ಮ್ಯಾರೇಜ್ ಕ್ಯಾಟ್ರಿಂಗ್ ಕೂಡ ಮಾಡ್ತೀನಿ. ಮ್ಯಾರೇಜ್ ಕ್ಯಾಟ್ರಿಂಗ್ ಮಾಡ್ತೀರಾ? ಓಕೆ. ಮ್ಯಾರೇಜ್ ಕ್ಯಾಟ್ರಿಂಗ್ ಮಾಡ್ತೀನಿ. ಈಗ ಯಾರಿಗಾದ್ರೂ ಒಂದು 2 kg 3 kg ಬೇಕು ಅಂದರೆ ಕೊಟ್ಟು ಕಳಿಸ್ತೀರಾ? ಕೊಡ್ತೀನಿ ಸರ್, ಆಮೇಲೆ ಕೊಡ್ತೀನಿ. ಸ್ವಲ್ಪ ಕಡಿಮೆ ಆಗುತ್ತೆ ಕೂಡ, ರೇಟ್ 50 ರೂಪೀಸ್ ಕಡಿಮೆ ಆಗುತ್ತೆ 1 kg ಅನ್ನ. ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಹಾಂ, ಇದನ್ನ ಹೆಂಗೆ ಈಗ ಪಾರ್ಸೆಲ್ ತಗೊಂಡೋಗಿ ಯಾವ ಥರ ಇದು ಮಾಡಿ? ಪಾರ್ಸೆಲ್ ತಗೊಂಡು ಫ್ರಿಜ್ಜಲ್ಲಿ ಹಾಕ್ತೀನಿ. 10 days ಏನಾಗುತ್ತೆ, 10 daysವರೆಗೂ ಇಟ್ಕೋಬೋದು. ಏನಾಗುತ್ತೆ. ಹಾಂ, ಈಗ ಫ್ರಿಜ್ ಇಲ್ಲ ಅಂದರೆ ಯಾವ ಥರ ಏನಾದರೂ ಮನೇಲಿ ಒಂದು ದಿನ ಅಷ್ಟೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗಿಣ್ಣ ತಿಂದು ಟೇಸ್ಟ್ ಮಾಡಿ ನೋಡಿದ್ವಿ, ಸಖತ್ತಾಗಿತ್ತು. ನನಗಂತೂ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂದ್ಬಿಡ್ತು. ಜನಗಳ ಒಪಿನಿಯನ್ ನೀವೇ ಕೇಳಿದ್ರಿ ಏನಂತ, ಅವ್ರಿಗೂ ತುಂಬ ಇಷ್ಟ ಆಗಿದೆ. ಇವರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮಲ್ಲೇಶ್ವರಂ 10th ಕ್ರಾಸಲ್ಲಿರೋ ಅಯ್ಯಂಗಾರ್ ಬೇಕ್ರಿ ಎದುರುಗಡೆನೇ ಇವ್ರ ಶಾಪ್ ಇರೋದು. ಇವರ ಎಕ್ಸಾಕ್ಟ್ ಲೊಕೇಶನ್ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀವಿ. ಧನ್ಯವಾದಗಳು.